ನಮಸ್ಕಾರ ಸ್ನೇಹಿತರೆ. ಆ, ಇಂದಿನ ವಿಡಿಯೋದಲ್ಲಿ ಒಂದು ಬಾಡಿ ಮೆಜರ್ಮೆಂಟನ್ನು ಅಂದರೆ 12 ವರ್ಷದ್ದು ಹೆಣ್ಣು ಮಗುಗೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಂಡ್ಬಿಟ್ಟು ಕಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಅದೇ ಇದೇ ವಿಡಿಯೋದಲ್ಲಿ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರಿಲ್ ಕೊಟ್ಬಿಟ್ಟು ಮತ್ತು ಸ್ಲೀವ್ಸಿಗೆ ಕೂಡ ಬಫ್ ಸ್ಲೀವ್ಸನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡಿ. ತುಂಬ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ಬ್ಲೌಸು ಸಖತ್ತಾಗಿ ರೆಡಿ ಆಗುತ್ತೆ. ಅದನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಆವಾಗ ನಿಮಗೆ ಯಾವ ರೀತಿ ಬ್ಲೌಸನ್ನು ರೆಡಿ ಮಾಡಿದ್ರೆ ಯಾವ ರೀತಿ ಲುಕ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಇದ್ರದ್ದು ಏನಾದರೂ ಕಟ್ಟಿಂಗ್ ಬೇಕು ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಅಳತೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗಳಿಗೆ ಏನೇ ಕಲಿಬೇಕನ್ನೋ ಒಂದು ಆಸಕ್ತಿ ಇದ್ದೇ ಇರುತ್ತೆ ಅಲ್ವಾ. ಚಿಕ್ಕ ಮಕ್ಕಳಿಗೆಲ್ಲ ಮನೇಲಿರ್ತಾರೆ, ಅವ್ರಿಗೆ ಒಂದು ಸ್ಟಿಚಿಂಗ್ ಮಾಡಬೇಕಂತ ಒಂದು ಕುತೂಹಲ ಇರುತ್ತೆ. ಓಲ್ಡ್ ಸ್ಯಾರಿ ಏನಾದರೂ ಮನೇಲಿ ಇದ್ದರೆ ನಿಮ್ಮ ಹತ್ರ ಇದನ್ನು ಆರಾಮಾಗಿ ನೀವು ಸ್ಟಿಚ್ ಮಾಡಿ ಆರಾಮಾಗಿ ವೇರ್ ಮಾಡಿಸ್ಬೋದು ಮಕ್ಕಳಿಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ಆವಾಗ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ನೋಡಿದ್ರಿ ಅಲ್ವಾ, ಈ ರೀತಿ ನೆಕ್ಕನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ರಿ. ಹೊಲಿಗೆ ಹಾಕ್ಕೊಂಡು ಬಂದಮೇಲೆ ಈ ರೀತಿ ನೆಕ್ ಇರುತ್ತೆ ಅಲ್ವಾ, ಮೇನ್ ಫ್ಯಾಬ್ರಿಕ್ಕು ಅದನ್ನು ರಿಮೂವ್ ಮಾಡಿ ಎತ್ತಿಟ್ಕೋಬೇಕು. ಚಿಕ್ಕದಾಗಿ ನಾಚನ್ನು ಹಾಕಬೇಕು. ಚಿಕ್ಕದಾಗಿ ನಾಚು ಹಾಕೋದ್ರಿಂದ ನೆಕ್ಕು ಬಂದು ಪರ್ಫೆಕ್ಟಾಗಿ ಯಾವುದೇ ಒಂದು ರಿಂಗಲ್ಸ್ ಬರ್ದೇ ನೀಟಾಗಿ ಫೋಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇವಾಗ ಈ ರೀತಿ ತೋರಿಸ್ತಾ ಇರೋದು. ಈ ರೀತಿ ಒಂದು ಮೇಲ್ಗಡೆ ಒಂದು ಹೊಲಿಗೆ ಹಾಕೊಂಬಂದರೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಿ ಅಲ್ವಾ, ಈ ರೀತಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೊಂಬಂದ್ಬಿಡಿ. ನಾನು ಏನಪ್ಪ ಅಂತಂದರೆ ಒಂದು ಪೈಪಿಂಗನ್ನು ಮಾಡ್ತಾಯಿಲ್ಲ, ಜಸ್ಟ್ ಟರ್ನ್ ಮಾಡಿಬಿಟ್ಟು ಈ ರೀತಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೊಂಬರ್ತಾ ಇದ್ದೀನಿ. ಬಟ್ ಬ್ಲೌಸಿಗೆ ಬಂದು ಕೆಳಗಡೆ ಫ್ರಿಲ್ ಕೊಟ್ಬಿಟ್ಟು ಸ್ಲೀವ್ಸ್ಗೆ ಬಫ್ ಸ್ಲೀವ್ಸನ್ನು ಮಾಡಿದರೆ ತುಂಬ ಚೆನ್ನಾಗಿ ಬ್ಲೌಸ್ ನೀಟಾಗಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ವೈಟ್ ಕಲರು ಮೇನ್ ಫ್ಯಾಬ್ರಿಕ್ ಇದೆ ಅಲ್ವಾ, ಸ್ಯಾರಿ ಬಂದು ಗ್ರೀನ್ ಕಲರು ಇದೆ. ಅದಕ್ಕೋಸ್ಕರ ಇವಾಗ ಕೆಳಗಡೆ ಗ್ರೀನ್ ಕಲರೇ ಫ್ರಿಲ್ ಕೊಟ್ಬಿಟ್ಟು ಮತ್ತು ಸ್ಲೀವ್ಸ್ಗೆ ಗ್ರೀನ್ ಕಲರೇ ಕೊಟ್ಟರೆ ಎಷ್ಟು ಲುಕ್ ಕಾಣಿಸುತ್ತೆ ಅಂದರೆ ತುಂಬ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ವ ಲೈನಿಂಗಿಗೆ ಅಷ್ಟನ್ನು ಅಟ್ಯಾಚ್ ಮಾಡಿಕೊಂಡು ಬರ್ತೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ.
ಇವಾಗ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ನಾನು ಒಂದು ಕಡ್ಡಿ ಸಹಾಯದಿಂದ ಒಂದು ಫ್ರಿಲ್ಲನ್ನು ಕೊಟ್ಕೊತ ಹೋಗ್ತಾ ಇದ್ದೀನಿ. ಈ ರೀತಿ ಕೊಡೋದ್ರಿಂದ ತುಂಬ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮಿಡ್ಲಲ್ಲಿ ಗ್ರೀನ್ ಬಂದಿದೆ, ಬಾರ್ಡರ್ ಬಂದಿದೆ ಅಲ್ವಾ, ಅದೇ ಬಾರ್ಡರನ್ನು ನಾನು ಇವಾಗ ಫ್ರಿಲ್ ಮಾಡಿ ಕೊಡ್ತಾ ಇರೋದು. ಈ ರೀತಿ ಕೊಟ್ಟರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿದ್ರಿ ಅಲ್ವಾ, ಇವಾಗ ಪೂರ್ತಿ ಫ್ರಿಲ್ಲನ್ನು ಕೊಟ್ಬಿಟ್ಟು ನಿಮಗೆ ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ. ಈ ರೀತಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದನ್ನು ಫಿನಿಶಿಂಗ್ ಮಾಡಿದ್ದಾಯ್ತಲ್ವ. ನೆಕ್ಸ್ಟು ಬ್ಯಾಕ್ ಪಾರ್ಟನ್ನು ಇವಾಗ ನಾನು ಫ್ರಿಲ್ ಕೊಟ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತೀನಿ. ಈ ರೀತಿ ಬಟ್ಟೆಗೆ ನಾವು ಕೊಟ್ಕೊಂತ ಫ್ರಿಲ್ಲನ್ನು ಮಾಡ್ಕೊತ ಹೋದರೆ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿ ಕಡ್ಡಿ ಸಹಾಯದಿಂದ ಫ್ರಿಲ್ ಮಾಡ್ಕೊತ ಹೋಗಿ ಹಂಗೆ ಇಲ್ಲಿ ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಇವಾಗ ಬಫ್ ಸ್ಲೀವ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ಸ್ಲೀವ್ಸ್ ರೆಡಿ ಮಾಡಿದೆ ಅಲ್ವಾ. ಇವಾಗ ಇನ್ನೊಂದನ್ನು ಫ್ರಿಲ್ ಕೊಡ್ತಾ ಇದ್ದೆ, ನೋಡ್ತಾ ಇರ್ಬೋದು ಯಾವ ರೀತಿ ಫ್ರಿಲ್ ಮಾಡೋದು ಅಂತ.